ನಾಡಿನ ಎಲ್ಲ ಶಿಕ್ಷಕ ವೃಂದಕ್ಕೆ ನಮಸ್ಕಾರಗಳು. SITSನಲ್ಲಿ ಒಂದು ಹೊಸ ಸೇರ್ಪಡೆಯಾಗಿ ಇಲಾಖೆಯು ಮಾಡಿದೆ. ಈ ಅಪ್ಡೇಟ್ ಏನಿದೆ, ಹೇಗೆ ಭರ್ತಿ ಮಾಡಬೇಕು, ಯಾವ ರೀತಿ ಬಳಕೆ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ವಿಷಯ ಏನೆಂದರೆ, ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯ ಮಾಹಿತಿಯನ್ನು ಗಣಕೀಕರಣದ ಕುರಿತು ವಿಡಿಯೋ ಮಾಡಲಾಗಿದೆ. ತಾವುಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ತಲುಪುತ್ತವೆ. ಮೊದಲನೇಯಾಗಿ ನಾವು ಲಾಗಿನ್ ಆಗಬೇಕಾದರೆ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಏನಂದರೆ, ನಾರ್ಮಲ್ಲಾಗಿ ನಾವು SITS ಲಾಗಿನ್ ಏನಾಗ್ತಿದೆಯೋ ಆ ಮೇನ್ ಪೇಜಿಗೆ ಹೋಗಿ ಅಲ್ಲಿ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಕ್ಲಿಕ್ ಹಿಯರ್ MDM ಆ್ಯಕ್ಟಿವಿಟಿ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಮಧ್ಯಾಹ್ನ ಬಿಸಿ ಊಟದ ಯೋಜನೆಯ ಸಾಫ್ಟ್ವೇರ್ಗೆ ಮುಖಪುಟಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡು ನಾವು ಏನೀಗ SITSಗೆ ಬಳಸ್ತಾ ಇದ್ದೀವೋ ಅದೇ ಯೂಸರ್ ನೇಮು ಪಾಸ್ವರ್ಡನ್ನ ಬಳಸಬೇಕು. ಯಾವುದೇ ರೀತಿ ಹೊಸ ಪಾಸ್ವರ್ಡು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ SITS ಪಾಸ್ವರ್ಡನ್ನೇ ಯೂಸ್ ಮಾಡಿ ತಾವು ಲಾಗಿನ್ ಆಗಬೇಕು. ಆಗಿದ ತಕ್ಷಣ ಒಂದು ನಮಗೆ ಬಿಸಿ ಊಟದ ಹೋಮ್ ಪೇಜ್ ಓಪನ್ ಆಗುತ್ತೆ. ಮಧ್ಯಾಹ್ನದ ಉಪಹಾರ ಯೋಜನೆ ಕರ್ನಾಟಕ ಅಂಥೇಳಿ ಅಲ್ಲಿ ನಮಗೆ ಸಂಪೂರ್ಣ ಆ್ಯಕ್ಟಿವಿಟಿ ಡ್ಯಾಶ್ಬೋರ್ಡ್ ಅಂತ ಇದೆ. ಎಲ್ಲ ಮಾಹಿತಿಯನ್ನು ನಮಗೆ ಇಲ್ಲಿ ಸಿಗುತ್ತದೆ. ಹಾಗೂ ಇಲ್ಲಿ ಮೆನು ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸಂಪೂರ್ಣ ಡ್ಯಾಶ್ಬೋರ್ಡು, MDM ಪ್ರಿಸ್ಕ್ರಿಪ್ಷನ್ನು, MDM ರಿಪೋರ್ಟ್ಸು, ಸ್ಕೂಲ್ ವೈಸ್ ಡೈಲಿ ರಿಪೋರ್ಟು, MDM ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟು, ಸ್ಕೂಲ್ ವೈಸ್ ಮಂತ್ಲಿ ರಿಪೋರ್ಟು, ಸ್ಕೂಲ್ ವೈಸ್ ಕ್ವಾರ್ಟರ್ಲಿ ರಿಪೋರ್ಟು, ಸ್ಕೂಲ್ ವೈಸ್ ಇಯರ್ಲಿ ರಿಪೋರ್ಟು, CGS ಅಟೆಂಡೆನ್ಸ್, ಓಪನಿಂಗ್ ಬ್ಯಾಲೆನ್ಸು, ಇಂಡೆಂಟ್ಸು, ಇನ್ವರ್ಡ್ ಐಟಮ್ ಎಕ್ನಾಲಜ್ಮೆಂಟು, ಬ್ಯಾಂಕ್ ಡೀಟೇಲು, CGS ಎಂಟ್ರಿ, CGS ಅಟೆಂಡೆನ್ಸ್, ಹಾಲಿಡೇ ರಿಪೋರ್ಟ್, ಕನ್ಸಂಪ್ಷನ್ ರಿಪೋರ್ಟ್, ಯುಟಿಲಿಟಿ ಸರ್ಟಿಫಿಕೇಟ್ ರಿಪೋರ್ಟ್ಸ್ ಹಾಗೂ ಸ್ಟಾಕ್ ರಿಪೋರ್ಟ್, ಐಟಮ್ ಟ್ರಾನ್ಸಾಕ್ಷನ್, ಫೋಟೋ ಗ್ಯಾಲರಿ, ಐಟಮ್ ರೆಕಾರ್ಡ್, ಫುಡ್ ಟೆಸ್ಟ್ ರಿಪೋರ್ಟ್, ಆಫೀಸರ್ ವಿಸಿಟ್ಸ್. ಈ ಎಲ್ಲವುಗಳ ಮಾಹಿತಿಯ ಬಗ್ಗೆ ತಮ್ಮೊಂದಿಗೆ ನಾನು ಡಿಸ್ಕಸ್ ಮಾಡುತ್ತಾ ಹೇಗೆ ಭರ್ತಿ ಮಾಡಬೇಕೆಂಬುದನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಮೊದಲನೇದಾಗಿ ನಾವು ಮಾಡಬೇಕಾಗಿದ್ದು ಈ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಅಂತ ಏನಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮೊದಲು ಮಾಡಬೇಕಾದ ಕಾರ್ಯ ಇದು. MDMಲ್ಲಿ ಸ್ವಲ್ಪ ಸರ್ವರ್ ಡೌನ್ ಇದೆ. ಓಪನಿಂಗ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಮೆನು ಓಪನ್ ಆಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಅಂಥೇಳಿ ಇಲ್ಲಿ ನಾವು ನಮ್ಮಲ್ಲಿರುತ್ತ ದಾಸ್ತಾನಲ್ಲಿ ಸದ್ಯಕ್ಕೆ ಇರುವಂಥ ದಾಸ್ತಾನಲ್ಲಿ ಏನಿದೆ ಎಂಬುದು ಲೆಕ್ಕ ಹಾಕಿ ಅದರ ಸಂಪೂರ್ಣ ಬೇಳೆ, ಅಕ್ಕಿ ಇನ್ನು ಇತ್ಯಾದಿಗಳನ್ನು ನಾವು ಎಂಟ್ರಿ ಮಾಡ್ಕೊತ ಹೋಗ್ಬೇಕು. ಸ್ಟಾಕಲ್ಲಿ ಎಷ್ಟಿದೆ ನಮ್ಮ ಸ್ಟಾಕ್ ಬುಕ್ಕಲ್ಲಿ ಇರುವಂಥದ್ದು ಅದನ್ನು ಇದರೊಳಗೆ ಎಂಟ್ರಿ ಮಾಡಬೇಕು. ಇಯರ್ ಸೆಲೆಕ್ಟ್ ಮಾಡಬೇಕು. ಐಟಮ್ ವೆಜಿಟೇಬಲ್ಸ್ ತರಕಾರಿಗಳು ಎಷ್ಟು KG ಕ್ವಾಂಟಿಟಿ, KGಯಲ್ಲಿ ಎಷ್ಟು 10 kg ಇದೆಯೋ 20 kg ಇದೆಯೋ ಅಂಥೇಳಿ ಇಲ್ಲಿ ಟೈಪ್ ಮಾಡಬೇಕು. ಮಾಡಿ ಇಲ್ಲಿ ಯೂನಿಟ್ ಕೇಳುತ್ತೆ, KGಯಲ್ಲಿ, ಗ್ರಾಮಲ್ಲಿ ಮತ್ತು ಲೀಟ್ರಸ್ಸು MLಯಲ್ಲಿ. ನಾವು ತರಕಾರಿಯನ್ನು KGಯಲ್ಲೇ ಈಗ ಸೇವ್ ಮಾಡಬೇಕು. ಸೇವ್ ಮಾಡಿದ ತಕ್ಷಣ ಒಂದೊಂದಾಗಿ ಸೇವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಇಯರು ಸೇವ್ ಮಾಡಿದರೆ ಇಲ್ಲಿ ಆಲ್ರೆಡಿ ಅವರು ಸ್ಟಾಕ್ ಎಂಟ್ರಿ ಆಗಿದೆ ಆಲ್ರೆಡಿ. ಒನ್ ಟೈಮ್ ಮಾತ್ರ ನಮಗೆ ಓಪನ್ ಬ್ಯಾಲೆನ್ಸ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇದೆ. ನೆಕ್ಸ್ಟು ನೀವಂತ ಹೋಗಬೇಕು. ಮತ್ತು ಏನಿದೆ ಅಲ್ಲಿ ವೆಜಿಟೇಬಲ್ಸ್ ಅಂತ ನಾವು ಎಂಟ್ರಿ ಮಾಡೀವಿ. ಇವಾಗ ನೆಕ್ಸ್ಟು ರೈಸ್ ಎಷ್ಟು KG ಇದೆ ಅಂಥೇಳಿ ಅದನ್ನು ಕೂಡ ಎಂಟ್ರಿ ಮಾಡಿಕೊಂಡು KG ಲೆಕ್ಕದಲ್ಲಿ ಹಾಕ್ಕೊಂಡು ಸೇವ್ ಮಾಡ್ತಾ ಹೋಗಿ. ಒನ್ ಟೈಮ್ ಮಾತ್ರ ಮಾಡೋಕ್ಕೆ ಅವಕಾಶ ಇರೋದು ಓಪನಿಂಗ್ ಬ್ಯಾಲೆನ್ಸನ್ನು. ಓಕೆ, ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ನಮ್ಮಲ್ಲಿ ದಾಸ್ತಾನಲ್ಲಿ ಇರುವಂಥ ಸಿಲ್ಕು ಏನಿದೆ ಅದನ್ನು ಮಾತ್ರ ನಾವು ಎಂಟ್ರಿ ಮಾಡಬೇಕು. ಹಾಗೆ ಇನ್ನು ಎರಡನೇದು ಇಂಡೆಂಟ್ಸ್.
ಇಂಡೆಂಟ್ ಅಂದರೆ ನಮಗೆ ಬೇಕಾದ ಸಾಮಗ್ರಿಗಳು ಇಂಡೆಂಟ್ ಮುಖಾಂತರ ಸಲ್ಲಿಸಿ ನೇರವಾಗಿ ತಾಲೂಕು ಕಚೇರಿಗೆ ಬೇಡಿಕೆ ಹೋಗುತ್ತದೆ. ನಾವು ಏನಿದು ಇರುತ್ತಲ್ಲ, ನಾವು ನೇರವಾಗಿ ನಮಗೇನು ಬೇಕಾಗಿರುತ್ತೋ ಇಂಡೆಂಟನ್ನು ಸಲ್ಲಿಸಿದರೆ ತಂತ್ರಾಂಶದ ಮೂಲಕ ಯಾವುದೇ ಮಾಹಿತಿ ಕೊಡೋ ಅವಶ್ಯಕತೆ ಇರೋದಿಲ್ಲ. ತಂತ್ರಾಂಶಕ್ಕೆ ತಾಲೂಕು ಲಾಗಿನ್ಗೆ ಈ ಮಾಹಿತಿಯನ್ನು ಹೋಗುತ್ತದೆ. ಹಾಗೆ ಅವರು ತೆಗೆದು ನೋಡಿದಾಗ ನಮ್ಮ ಶಾಲೆಯಲ್ಲಿ ಏನು ಅವಶ್ಯಕತೆ ಇದೆ ಎಂಬುದರ ಬಗ್ಗೆ ಅವರು ತಾವು ಸರ್ಚ್ ಮಾಡಿ ನಮಗೆ ಬೇಕಾದ ಸಾಮಗ್ರಿಗಳನ್ನು ಅವರು ಒದಗಿಸುತ್ತಾರೆ. ಇಂಡೆಂಟ್ಸಲ್ಲಿ ನ್ಯೂ ಅಂತ ಕ್ಲಿಕ್ ಮಾಡಬೇಕು. ನ್ಯೂ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಕ್ರಿಯೇಟ್ ನ್ಯೂ ಇಂಡೆಂಟ್ ಅಂತ ವಿಂಡೋ ಕ್ರಿಯೇಟ್ ಬರುತ್ತೆ. ಬಂದಮೇಲೆ ಇಲ್ಲಿ ಅಕಾಡೆಮಿಕ್ ಇಯರು, ಡೇಟು, ಯಾವ ಡೇಟಿಗೆ, ಮಂತು, ವರ್ಕಿಂಗ್ ಡೇಜು ಈ ಥರ ಎಲ್ಲ ಇದೆ. ಅದು ತಾನಾಗೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಸಬ್ಮಿಟ್ ಮಾಡಿದರೆ ಸೊ ಈ ಥರ ನಮಗೆ ಎಷ್ಟೆಷ್ಟು ಬೇಕಾಗುತ್ತೆ, ಸ್ಟಾಕಲ್ಲಿರೋದು ಮೈನಸ್ ಆಗಿ ಉಳಿದ ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಅನ್ನೋದು ತಾನಾಗೇ ಕ್ರಿಯೇಟ್ ವಿಂಡೋ ಅಂತ ಬರುತ್ತೆ. ಕ್ರಿಯೇಟ್ ಅಂತ ಕೊಟ್ಟರೆ ಕ್ರಿಯೇಟ್ ಅಂತ ಕೊಟ್ಟರೆ ಇಂಡೆಂಟನ್ನು ಹೋಗ್ಬಿಡತ್ತೆ. ಹಾಗೆ ಇದು ಇಂಡೆಂಟ್ ಪ್ರೊಸೆಸ್ ಮುಗೀತು. ನೆಕ್ಸ್ಟು ಇನ್ವರ್ಡ್ ಐಟಮ್ ಅಂದರೆ ನಾವು ಹಾಕಿರುವಂಥ ಇಂಡೆಂಟನ್ನು ನಮಗೆ ಬಂದಾಗ ಅವುಗಳ ಲೆಕ್ಕಾಚಾರ ಹಾಕಿ ನಾವು ಅದನ್ನು ಒಂದೊಂದಾಗಿ ಅಪ್ಡೇಟ್ ಮಾಡಬೇಕು. ಹಾಗೂ ನಾವು ಖರೀದಿ ಮಾಡಿದಂಥ ಕೆಲವು ಸಾಂಬಾರು ಪದಾರ್ಥಗಳು ಹಾಗೂ ಇತರೆ ಊಟ ಪದಾರ್ಥಗಳನ್ನು ನಾವು ಇನ್ವರ್ಡ್ ಮಾಡ್ಕೋಬೇಕಾಗುತ್ತೆ. ಇನ್ವರ್ಡ್ ಅಂದರೆ ನ್ಯೂ ಅಂತ ಕ್ಲಿಕ್ ಮಾಡಿ ಇಲ್ಲಿ ಇನ್ವರ್ಡ್ ಐಟಮ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಇಯರು, ಯಾವ ಡೇಟಿಗೆ ನಾವು ಪದಾರ್ಥಗಳನ್ನು ಒಂದು ವೇಳೆ ತಾಲೂಕು ಹಂತದಿಂದ ಬಂದಿದ್ದರೆ ಇಲಾಖೆಯಿಂದ ಬಂದಿದ್ದರೆ ಅದನ್ನು ಡೇಟ್ ಹಾಕ್ಕೊಳ್ಳಿ, ಅಥವಾ ನಾವೇ ಏನಾದರೂ ಪರ್ಚೇಸ್ ಮಾಡ್ಕೊಂಬಂದಿದ್ರೆ ಅದನ್ನು ವೆಹಿಕಲ್ ನಂಬರ್ ಹಾಕ್ಕೋಬೇಕು. ವೆಹಿಕಲ್ ನಂಬರ್ ಹಾಕ್ಕೊಂಡು ನೆಕ್ಸ್ಟ್ ಡೆಲಿವರಿ ನೋಟ್ ID ಅಂದರೆ ಚಲನ್ ಮೇಲೆ ಏನಿರುತ್ತೆ ಆ ಡೆಲಿವರಿ ಮಾಡೋಕ್ಕೆ ಬಂದಿರೋಂಥ ರಿಸಿಪ್ಟ್ ಮೇಲಿರುವಂಥ ನಂಬರ್ಗಳು. ಇಲ್ಲಿ ಯಾವ ಮಟೀರಿಯಲ್ಸ್ ಬಂದಿದೆ, ಸಾಲ್ಟ್ ಬಂದಿದ್ದರೆ ಸಾಲ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು kg ಎಷ್ಟಂತ ಕ್ವಾಂಟಿಟಿ ಹಾಕ್ಕೊಂಡು ಅಲ್ಲಿ kgಯಲ್ಲಿ ಹಾಕ್ಕೊಂಡು ಆ್ಯಕ್ಷನ್ ಸೇವ್ ಅಂತ ಕೊಟ್ಟರೆ ನೆಕ್ಸ್ಟ್ ಹೋಗ್ಬಿಡೋದು. ಆಮೇಲೆ ಇಲ್ಲಿ ಇರುವಂಥ ಈಗ ನಮ್ಗೆ 4-5 ಐಟಮ್ ಇದೆ. ವೆಜಿಟೇಬಲು, ಸಾಲ್ಟು, ಫ್ಯೂಯಲ್ ಸಿಲಿಂಡ್ರು, ಶುಗರು, ಕ್ಯಾಂಡಿಮೆಂಟ್ಸು ಅಂಥೇಳಿ. ಇದ್ರ ಬಿಟ್ಟು ಬೇರೆ ನಾವು ತಂದಿದ್ದರೆ ಇದರಲ್ಲಿ ಇರದೇ ಇರೋವಂಥದ್ದು ಅವುಗಳನ್ನು ಆ್ಯಡ್ ಮಾಡಿ ಅದರ ಹೆಸರನ್ನು ಇಲ್ಲಿ ಆ್ಯಡ್ ಅಂತ ಬಟನ್ ಇದೆ. ಈ ಆ್ಯಡ್ ಅಂತ ಕ್ಲಿಕ್ ಮಾಡಿದರೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಗೆ ಯಾವುದು ಬೇಕೋ ಅದನ್ನು ಎಂಟ್ರಿ ಮಾಡೋಕ್ಕೆ ಅವಕಾಶ ಇದೆ. ಮಾಡಿಕೊಂಡು ಅದನ್ನು ಕೂಡ ನಾವು ಪ್ರತಿ ಕೆಜಿಗಳ ಲೆಕ್ಕದಲ್ಲಿ, ಲೀಟರ್ಗಳ ಲೆಕ್ಕದಲ್ಲಿ ಹಾಕ್ಬೋದು. ಇದು ಇನ್ವರ್ಡ್ ಐಟಮ್ ಪ್ರೊಸೆಸ್ ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು ಐಟಮ್ ಎಕ್ನಾಲೇಜ್ಮೆಂಟ್ ಅಂದರೆ ಈಗ ನಾವು ಏನು ಪಡೆದಿರ್ತೀವೋ ಐಟಮ್ ಎಕ್ನಾಲೇಜ್ಮೆಂಟ್ ಅಂದರೆ ಇಲಾಖೆಯಿಂದ ಪಡೆದಂಥ ಪದಾರ್ಥಗಳು ಹಾಗೂ ನಾವು ತಂದಿರ್ತೋ ಪದಾರ್ಥಗಳು ನಾವು ಇನ್ವರ್ಡ್ ಐಟಮಲ್ಲಿ ಏನು ಭರ್ತಿ ಮಾಡಿರ್ತೀವೋ ಅದನ್ನು ಇಲ್ಲಿ ಎಕ್ನಾಲೇಜ್ಮೆಂಟ್ ಮೂಲಕ ಪಡೆಯಬಹುದು. ಹಾಗೂ ಇಲಾಖೆ ಪದಾರ್ಥ ಪಡೆಯೋದ ಬಗ್ಗೆ ಅದನ್ನು ಪ್ರಿಂಟು ತೆಗೆದು ಕೊಡಬಹುದು. ನಾವು ಏನೇನು ಅಲ್ಲಿ ಇನ್ವರ್ಡ್ ಐಟಮಲ್ಲಿ ಹಾಕಿರ್ತೀವೋ ನಾವಿಲ್ಲಿ ಸರ್ಚ್ ಮಾಡಿದರೆ ಹಾಕಿರುವಂಥದ್ದು ಎಲ್ಲವೂ ಇಲ್ಲಿ ಬರುತ್ತೆ. ಅಥವಾ ಒಂದು ವೇಳೆ ನಾವು ಇಂಡೆಂಟನ್ನು ಕಳಿಸಿರ್ತೀವಲ್ಲ, ಅದು ರಿಸೀವ್ಡ್ ಮಾಡ್ಕೊಂಡಿದೆಯೋ, ಪೆಂಡಿಂಗ್ ಇದೆಯೋ, ನಾಟ್ ರಿಸೀವ್ಡ್ ಅಂತ ಇದೆಯಲ್ಲ, ನಾವು ಏನೇನು ಎಕ್ನಾಲೇಜ್ಮೆಂಟ್ ನಾವು ಇನ್ವರ್ಡಲ್ಲಿ ಎಂಟ್ರಿ ಮಾಡಿರ್ತೀವಲ್ಲ ಅದನ್ನು ಸಂಪೂರ್ಣ ಮಾಹಿತಿಯನ್ನು ನಾವು ಪ್ರಿಂಟ್ ಮೂಲಕ ಪಡಿಬೋದು. ಇಲ್ಲಿ ಸರ್ಚ್ ಅಂತ ಕೊಡ್ಬೋದು ಅಥವಾ PDF ಅಂತ ಕೊಟ್ಟರೆ ಪೇಜ್ ಜನ್ರೇಟ್ ಆಗುತ್ತೆ. ಅದನ್ನು ನಾವು ಪ್ರಿಂಟ್ ತೊಗೋಬೋದು. ಇನ್ವರ್ಟ್ ಮಾಡಿರುವಂಥ ಐಟಮ್ ಲಿಸ್ಟ್ಗಳನ್ನು, ಪಟ್ಟಿಗಳನ್ನು ನಾವು ತೆಗೆದುಕೊಳ್ಬೋದು. ಇನ್ನು ಮುಂದೆ ಬ್ಯಾಂಕ್ ಡೀಟೇಲ್ಸ್ ಅಂದರೆ ಮಧ್ಯಾಹ್ನ ಬಿಸಿಯೂಟ ಯೋಜನೆಗೆ ಸಂಬಂಧಿಸಿದ ಖಾತೆಯ ಸಂಪೂರ್ಣ ವಿವರವನ್ನು ಅಪ್ಡೇಟ್ ಮಾಡುವುದು. ನಮ್ಮ ಈಗೇನು ಬ್ಯಾಂಕ್ ಡೀಟೇಲ್ಸ್ ಇರುತ್ತೆ, ಬಿಸಿಯೂಟ ಖಾತೆ ಏನಿರುತ್ತಲ್ಲ ಅದರ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡುವುದು. ಈ ನ್ಯೂ ಅಂತ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಬ್ಯಾಂಕ್ ನೇಮು, ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕಿನ ಡೀಟೇಲ್ಸು, ಅಕೌಂಟ್ ಟೈಪು ಕಾಮನ್ ಆಗಿ ಜಾಯಿಂಟ್ ಅಕೌಂಟ್ ಇರುತ್ತೆ, ಬ್ರ್ಯಾಂಚ್ ನೇಮ್ ಹಾಕ್ಕೋಬೇಕು. ಬ್ರ್ಯಾಂಚ್ ನೇಮ್ ಹಾಕ್ಕೋಬೇಕು. ಆಮೇಲೆ ಅಕೌಂಟ್ ನಂಬರ್ ಏನಿದೆ ಅದನ್ನು ಹಾಕ್ಕೋಬೇಕು. MCIR ಕೋಡು, ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ IFSC ಕೋಡ್ ಹಾಕ್ಕೋಬೇಕು. ಟೋಟಲ್ ರಿಲೀಸ್ ಅಮೌಂಟು, ಆಮೇಲೆ ಬ್ಯಾಲೆನ್ಸ್, ಈಗ ಕೊನೆಯದಾಗಿ ಎಷ್ಟು ಬ್ಯಾಲೆನ್ಸ್ ಇದೆ ಎಂದು ನಾವು ಸೇವ್ ಮಾಡಬೇಕು. ಸೇವ್ ಮಾಡಿದ ತಕ್ಷಣ
ಇಲ್ಲಿಗೆ ಬ್ಯಾಂಕ್ ಡೀಟೇಲ್ಸು ಯಾವುದೇ ಕಾರಣಕ್ಕೂ ತಪ್ಪಾಗಿ ಮಾಹಿತಿಯನ್ನು ಹಾಕಬೇಡಿ. ಯಾವುದೇ ಒಂದು ಅಂಕಿ ತಪ್ಪಾಗಿ 2-3 ಬಾರಿ ನಾವು ಪರಿಶೀಲಿಸಿ ಕೊನೆಗೆ ಸೇವ್ ಕೊಡಬೇಕು. ಇದು ಬ್ಯಾಂಕ್ ಡೀಟೇಲ್ಸನ್ನು ಹೇಗೆ ಸೇವ್ ಮಾಡಬೇಕೆಂಬುದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು CCH ಎಂಟ್ರಿ. CCH ಅಂದರೆ ಇಲ್ಲಿ ನೀವು ಅಂತ ಕ್ಲಿಕ್ ಮಾಡಿ ಕುಕ್ ಕಮ್ ಹೆಲ್ಪರ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕು. ಅವರ K2 ರಿಸಿಪಿಯೆಂಟ್ ID, ಫಸ್ಟಿಗೆ ರಿಸಿಪಿಯೆಂಟ್ ID ಹಾಕಬೇಕು. ನೆಕ್ಸ್ಟು ಫಸ್ಟು ರಿಸಿಪಿಯೆಂಟ್ ID ಹಾಕಬೇಕು. ನೆಕ್ಸ್ಟು ಸ್ಟಾಪ್ ಟೈಪ್, ಯಾವ ಟೈಪು, ಹೆಡ್ ಕುಕ್ ಇದ್ದಾರೋ ಅಸಿಸ್ಟೆಂಟ್ ಕುಕ್ ಇದ್ದಾರೋ ಅಂತೇಳಿ ಹಾಕ್ಕೋಬೇಕು. ನೆಕ್ಸ್ಟು ಅವರ ಡೇಟ್ ಆಫ್ ಬರ್ತ್ ಏನಿದೆ, ಹಾಗೆ ಅವ್ರ ನೇಮು, ಜೆಂಡರು, ಹಾಗೆ ಡೇಟ್ ಆಫ್ ಜಾಯ್ನಿಂಗು, ಮೊಬೈಲ್ ನಂಬರು, ಆಧಾರ್ ನಂಬರು, ಆಮೇಲೆ ಸೋಷಿಯಲ್ ಕ್ಯಾಟಗರಿ. ನೆಕ್ಸ್ಟು ಅವರು ಆಲ್ರೆಡಿ ರಿಜಿಸ್ಟ್ರಿನ ಬೆನಿಫಿಷಿಯಲ್ ಸ್ಕೀಮ್ಸ್ ಅಂತ ಇದೆ. ಅಲ್ಲಿ ಕೆಲವೊಂದು ಬೆನಿಫಿಷಿಯಲ್ ಸ್ಕೀಮ್ಸ್ ಅಂದರೆ ಇಲ್ಲಿ PMSY ಸ್ಕೀಮ್, ರಾಷ್ಟ್ರೀಯ ವಿಮಾ ಸ್ಕೀಮ್, ಅಟಲ್ಜಿ ಪೆನ್ಷನ್ ಸ್ಕೀಮ್, ಪ್ರೈಮ್ ಮಿನಿಸ್ಟರ್ ಲೈಫ್ ಇನ್ಶೂರೆನ್ಸ್ ಸ್ಕೀಮ್, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ, ಇವು ಯಾವುದಾದ್ರೂ ಆ ಸ್ಕೀಮಲ್ಲಿ ಅವರು ಇದ್ದರೆ ಅವರಿಗೆ ಅದನ್ನು ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಅವ್ರ ಮತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇಷ್ಟೆಲ್ಲ ಆದಮೇಲೆ ಅವ್ರದ್ದು ಪರ್ಸ್ನಲ್ ಬ್ಯಾಂಕ್ ಡೀಟೇಲ್ಸ್, ಅವ್ರ ಬ್ಯಾಂಕ್ ಖಾತೆ ಅಪ್ಡೇಟ್ ಮಾಡ್ಕೋಬೇಕು. ಅವ್ರ ಪರ್ಸ್ನಲ್ ಬ್ಯಾಂಕ್ ಖಾತೆ ಇಲ್ಲಿ ಅಪ್ಡೇಟ್ ಮಾಡಬೇಕು. ಬ್ಯಾಂಕ್ ನೇಮ್, ಬ್ರ್ಯಾಂಚ್ ನೇಮ್, ಅಕೌಂಟ್ ಟೈಪ್, ಅಕೌಂಟ್ ನಂಬರ್, IFSC ಕೋಡ್, MICR ಕೋಡ್ ಅಂತ ಹೇಳಿ ಆ್ಯಡ್ ಮಾಡಿದರೆ ಇದು ಒಬ್ಬರ ಪ್ರೊಸೀಜರ್ ಮುಗೀತು. ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೋ ಅವರು ಒಬ್ಬೊಬ್ಬರು ಸೇವ್ ಮಾಡಿಕೊಂಡು ಅಷ್ಟು ಜನರದ್ದು ಕುಕ್ ಕಮ್ ಹೆಲ್ಪರ್ದು ಎಂಟ್ರಿ ಹಾಕಬೇಕು. ಇದು ಕುಕ್ ಕಮ್ ಹೆಲ್ಪರ್ದು ಅಡುಗೆ ಮತ್ತು ಮುಖ್ಯ ಅಡುಗೆಯವರು ಮತ್ತು ಅಡುಗೆ ಸಹಾಯಕರ ಮಾಹಿತಿಯನ್ನು ಎಂಟ್ರಿ ಮಾಡೋದಾಯಿತು. ಇನ್ನು ಅವರ ಅಟೆಂಡೆನ್ಸು CCS ಅಟೆಂಡೆನ್ಸ್, ಕುಕ್ ಕಮ್ ಹೆಲ್ಪರ್ ಅಟೆಂಡೆನ್ಸ್ ಇಲ್ಲಿ ನೀವು ಇಲ್ಲಿ ಟೋಟಲ್ ಇದೆ. ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ನಾವೇನು ಎಂಟ್ರಿ ಮಾಡ್ತೀವಲ್ಲ ಅವ್ರ ಡೀಟೇಲ್ಸ್ ಬರುತ್ತೆ. ಅವ್ರ ಮುಂದೆ ಟಿಕ್ ಮಾರ್ಕ್ ಬರುತ್ತೆ, ಹೆಸರು ಒಂದು ವೇಳೆ ಎಂಟ್ರಿ ಮಾಡಿದರೆ ಅಲ್ಲಿ ಡೀಟೇಲ್ಸ್ ಅವ್ರು ಬಂದಿದ್ದರೆ ಎಸ್ ಅಂತ ಕೊಟ್ಟು ಸಬ್ಮಿಟ್ ಮಾಡಿದರೆ ಅವರು ಪ್ರೆಸೆಂಟ್ ಅಂತ ಚೆಕ್ ಮಾರ್ಕನ್ನು ರೈಟ್ ಮಾರ್ಕ್ ಕೊಟ್ಟು ಈಸ್ ಪ್ರೆಸೆಂಟ್ ಆರ್ ಎಸ್ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟರೆ ಸಬ್ಮಿಟ್ ಮಾಡಿಬಿಟ್ರೆ ಅವರು ಅವತ್ತಿನ ಅಟೆಂಡೆನ್ಸ್ ಬೀಳುತ್ತೆ. ನೆಕ್ಸ್ಟು ಹಾಲಿಡೇಯಲ್ಲಿ 2 ಟೈಪ್ ಇದೆ. ಈಗ ಹಾಲಿಡೇಯಲ್ಲಿ 2 ಹಾಲಿಡೇ ಅಂತ ಇದೆ. ಈಗ ಸರ್ಕಾರೇತರ ರಜೆಗಳು ಬಿಟ್ಟು ಬೇರೆ ಯಾವುದಾದ್ರೂ ನಾವು ಲೋಕಲ್ ಹಾಲಿಡೇ ಅಂತ ತೊಗೊಂಡ್ರೆ, ಲೋಕಲ್ ನಮ್ಮ ಎಕ್ಸಾಂಪಲ್ ಊರ ಜಾತ್ರೆಗೋ ಇನ್ನಿತರ ಯಾವುದೇ ಕಾರ್ಯಕ್ರಮಗಳು ಲೋಕಲ್ ಹಾಲಿಡೇ ತೊಗೊಂಡಾಗ 2 ಹಾಲಿಡೇ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಹಾಲಿಡೇ ಅಂತ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ಅಂತ ಕ್ಲಿಕ್ ಮಾಡಿದರೆ ಹಾಲಿಡೇ 2 ಹಾಲಿಡೇ ಇನ್ಫಾರ್ಮೇಷನ್ ಪೇಜ್ ಓಪನ್ ಆಗುತ್ತೆ. ಒಂದನೇದಾಗಿ ಯಾವ ಹಾಲಿಡೇ, ಎಷ್ಟು ಹಾಲಿಡೇ ಟೈಪ್ ಅಂತ ಕೇಳುತ್ತೆ. ನಾವು ಲೋಕಲ್ ಫೆಸ್ಟಿವಲ್ ಅಂತ ಹಾಕೊಂಡ್ರೆ ಫೆಸ್ಟಿವಲ್ ನೇಮ್ ಕೇಳುತ್ತೆ. ಆಮೇಲೆ ಫ್ರಾಮ್ ಡೇಟ್, ಯಾವ ದಿನಾಂಕದಿಂದ ಟು ಡೇಟ್, ಯಾವ ದಿನಾಂಕದವರೆಗೆ ಟೋಟಲ್ ಡೇಸ್ ತಾನೇ ಕೌಂಟ್ ಮಾಡುತ್ತೆ. ನೀವು ಡೇಟ್ ಹಾಕಿದರೆ ಸೇವ್ ಅಂತ ಕೊಟ್ಟರೆ ಅಲ್ಲಿ ತಾನಾಗಿಯೇ ರಜೆ ಅಂತ ಘೋಷಣೆಯಾಗಿ ಯಾವುದೇ ಮಗುವಿನ ಅಟೆಂಡೆನ್ಸ್ ಬೀಳದೆ ಅದು ಖರ್ಚು ಕೂಡ ಆಗೋದಿಲ್ಲ. ಅಷ್ಟು ಮಾಡಿದರೆ ನೀವು ಲೋಕಲ್ ಹಾಲಿಡೇನ ಹಾಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಹಾಲಿಡೇ ರಿಪೋರ್ಟ್. ನಾವು ಎಷ್ಟು ಹಾಲಿಡೇ ತೊಗೊಂಡಿದ್ದೀವಿ ಅಂದರೆ ಈಗ ನಾವು ಏನು ಸರ್ಚ್ ಮಾಡಬೇಕು. ಇಲ್ಲಿ 2019-20 PDF ಕೊಟ್ಟರು ಬರುತ್ತೆ, ಸರ್ಚ್ ಅಂತ ಕೊಟ್ಟರು ಬರುತ್ತೆ. ನಾವು ಏನು ಹಾಲಿಡೇ ಹಾಕಿರ್ತೀವಲ್ಲ ಟೋಟಲ್ ನಾವು ಲೋಕಲ್ ಹಾಲಿಡೇ ಎಷ್ಟು ಅಪ್ಡೇಟ್ ಮಾಡಿರ್ತೀವೋ ಅವುಗಳು ಪಟ್ಟಿ ಬರುತ್ತೆ ಈ ಥರದಲ್ಲಿ. ಆಮೇಲೆ ನೆಕ್ಸ್ಟು ಕನ್ಸಂಪ್ಷನ್ ರಿಪೋರ್ಟ್ ಅಂದರೆ ಈ ದಿನ ಆಹಾರ ಪದಾರ್ಥಗಳು ಎಷ್ಟು ಉಪಯೋಗಿಸಿದೆ ಎಂಬ ಮಾಹಿತಿ ಇದರಲ್ಲಿ ನಿನ್ನೆವರೆಗಿನ ಉಳಿಕೆ ಮತ್ತು ಖರ್ಚು, ಇಂದಿನ ಖರ್ಚು ಹಾಗೂ ಇಂದಿಗೆ ಉಳಿಕೆಯಾಗಿರುವ ಪದಾರ್ಥ ಸಂಪೂರ್ಣವಾಗಿರುತ್ತದೆ ವಿವರ ಅದರದ್ದು. ನಿನ್ನೆವರೆಗೂ ನಾವು ಎಷ್ಟು ಖರ್ಚು ಮಾಡಿದ್ದೀವಿ, ಹಾಗೆ ಸರ್ಚ್ ಅಂತ ಕೊಟ್ಟರೆ ಇವತ್ತೆಷ್ಟು ಖರ್ಚಾಯಿತು ಮತ್ತು ಇನ್ನು ನಮ್ಮ ಸ್ಟಾಕಲ್ಲಿ ಎಷ್ಟು ಉಳಿತು ಎಂಬುದರ ಬಗ್ಗೆ ಮಾಹಿತಿ ಬರುತ್ತೆ. ಸೀರಿಯಲ್ ನಂಬರು, ಇಂಗ್ರೀಡಿಯೆಂಟ್ಸ್ ಅಂತ ಇದೆ. ಕರೆಂಟ್ ಕ್ವಾಂಟಿಟಿ ಇನ್ kg ಬಿಫೋರ್ 5 May ಅಂದರೆ
ನಿನ್ನೆವರೆಗೂ ಅಂದರೆ ಎಷ್ಟಿರುತ್ತೆ 1 to 5th ಅಂತ ಇದೆ. ಎನ್ರೋಲ್ಮೆಂಟು, ಟೋಟಲ್ ಅಟೆಂಡೆನ್ಸು, ಟೋಟಲ್ ಮಿಲ್ಕ್ ರಿಸೀವ್ಡು, ಟೋಟಲ್ MDM ರಿಸೀವ್ಡು, ಕ್ವಾಂಟಿಟಿ ಪರ್ ಡೇ ಎಸ್ಟಿಮೇಟೆಡು, ಕ್ವಾಂಟಿಟಿ ಇನ್ kg 6 or 7 ಹೌದು, ಹಿಂದಿನ ಇವು ಏನು ಅಂಕಿಗಳಿದೆಯಲ್ಲ ಅಲ್ಲಿಂದ ತಗೊಳುತ್ತೆ. 6 to 8 ಸೇಮ್. ಈಗೇನಾಗಿದೆ ಲಾಸ್ಟಲ್ಲಿ ಕ್ಲೋಸಿಂಗ್ ರಿಮೈನಿಂಗ್ ಕ್ವಾಂಟಿಟಿ ಅಂತ ಇದೆ. ಅಂದರೆ ನಿನ್ನೆವರೆಗೂ ಅಲ್ಲಿರುತ್ತೆ, ಮಿಡಲಲ್ಲಿ ಎಷ್ಟು ಖರ್ಚಾಗಿದೆ ಇವತ್ತು ಮತ್ತು ಇವತ್ತಿನವರೆಗೆ ಖರ್ಚಾಗಿ ಉಳಿದಿರುವಂಥದ್ದು ಲಾಸ್ಟ್ 28 ಕಾಲಮಲ್ಲಿ ನಮಗೆ ತೋರಿಸುತ್ತೆ. ಇದು ಕನ್ಸಂಪ್ಷನ್ ರಿಪೋರ್ಟು. ನೆಕ್ಸ್ಟ್ ಬಂದುಬಿಟ್ಟು ಯುಟಿಲಿಟಿ ಸರ್ಟಿಫಿಕೇಟ್. ನಾವೇನು ಉಪಯೋಗಿತ ಪ್ರಮಾಣಪತ್ರ ಅಂತೀವಲ್ಲ ಅದನ್ನು ನಾವು ತಿಂಗಳವಾರ ತೊಗೋಬೋದು. ಇಲ್ಲಿ ಮಂತ್ ಅಂತ ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟರೆ ಈ ತಿಂಗಳುಗಳು ಓಪನ್ ಆಗುತ್ತೆ. ಯಾವ ತಿಂಗಳದ್ದು ಬೇಕೋ ಆ ತಿಂಗಳಲ್ಲಿ ನಮಗೆ ಎಷ್ಟು ಖರ್ಚಾಗಿದೆ ಎಂಬುದರ ಬಗ್ಗೆ ಸರ್ಚ್ ಅಂತ ಕೊಟ್ಟರೆ ನಮಗೆ ಎಷ್ಟು ಖರ್ಚಾಗಿದೆ ಎಂಬುದರ ಟೋಟಲ್ ಲಿಸ್ಟ್ ಬಂದುಬಿಡತ್ತೆ. ಅದನ್ನು ನಾವು ಸರ್ಟಿಫಿಕೇಟ್ ತಾಲೂಕಾಧಿಕಾರಿ ಜಿಲ್ಲಾಧಿಕಾರಿಗಳು ಕೇಳಿದಾಗ ಎಟ್ ಎ ಟೈಮ್ ತೆಗೆದು ಯುಟಿಲಿಟೀಸ್ ನಮ್ಮದು ಈ ತಿಂಗಳು ಎಷ್ಟು ಖರ್ಚಾಗಿದೆ ಅಂತ ನಾವು ಪ್ರಿಂಟ್ ಹಾಕಿ ಕೊಡ್ಬೋದು. ನೆಕ್ಸ್ಟು ರಿಪೋರ್ಟ್ಸಲ್ಲಿ ಸ್ಟಾಕ್ ರಿಪೋರ್ಟ್ ಮತ್ತು ಐಟಮ್ ಟ್ರಾನ್ಸಾಕ್ಷನ್. ಸ್ಟಾಕ್ ರಿಪೋರ್ಟ್ ಅಂದರೆ ನಾವು ಪ್ರೆಸೆಂಟ್ ಡೇವರೆಗೂ ಏನಿರುತ್ತೆ ಬಳಕೆ ಇಲ್ಲಿವರೆಗೆ ಎಷ್ಟು ಯೂಸ್ ಮಾಡಿ ಬಳಕೆ ಮಾಡಿದ್ದೀವಲ್ಲ ಅದನ್ನು ಇದರಲ್ಲಿರುತ್ತೆ. ಸ್ಟಾಕ್ ರಿಪೋರ್ಟಲ್ಲಿ ಕೊನೆಯದಾಗಿ ಉಳಿಕೆಯಾಗಿರೋದನ್ನು ಮಾತ್ರ ಸ್ಟಾಕ್ ರಿಪೋರ್ಟ್ ನಮಗೆ ಸರ್ಚ್ ಅಂತ ಕೊಡಬೇಕು. PDF ಜನ್ರೇಟ್ ಮಾಡ್ಕೋಬೇಕು. ನಮಗೆ ಸ್ಟಾಕ್ ರಿಪೋರ್ಟನ್ನು ಬಂದುಬಿಡತ್ತೆ. ಹಾಗೆ ಇನ್ನು ಮುಂದೆ ನೆಕ್ಸ್ಟು ಏನಂದರೆ ಐಟಮ್ ಟ್ರಾನ್ಸಾಕ್ಷನ್ನು. ಇದು ಐಟಮ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಐಟಮ್ ಟ್ರಾನ್ಸಾಕ್ಷನ್ ಅಂದರೆ ನಾವು ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಎಷ್ಟು ಪದಾರ್ಥಗಳು, ಯಾವ್ಯಾವ ಪದಾರ್ಥಗಳು ಎಷ್ಟೆಷ್ಟು ಯೂಸ್ ಮಾಡಿವಲ್ಲ ಅದನ್ನು ಐಟಮ್ಸ್, ವೆಜಿಟೇಬಲ್ಸು ಸರ್ಚ್ ಪಿಕ್ ಡೇಟು, ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನಾವು ಯೂಸ್ ಮಾಡಿ ಬೇಕು ಮಾಹಿತಿಯನ್ನು ಅದನ್ನು ಹಾಕೋಬೋದು. ಒಂದು ವಾರದ್ದು 2 ದಿನ ನಿನ್ನೆ ಎಷ್ಟಾಯಿತು ಅಂತ ಹಾಕ್ಕೊಂಡ್ರೆ ಅಲ್ಲಿ ಸರ್ಚ್ ತಗೊಂಡ್ರೆ ಬೆಳೆ ಎಷ್ಟು ಖರ್ಚಾಯಿತು, ಅಕ್ಕಿ ಎಷ್ಟು ಖರ್ಚಾಯಿತು ತಾನೇ ಡೀಟೇಲ್ಸ್ ಬಂದುಬಿಡತ್ತೆ. ನಮಗೆ ಯಾವುದೇ ರೀತಿ ತೊಂದರೆ ಇರೋದು. ಸರ್ಚ್ ತಗೊಟ್ಟು ಯಾವ್ಯಾವ ಪದಾರ್ಥ ಎಷ್ಟೆಷ್ಟು, ಒಂದು ವಾರದಲ್ಲಿ ಎಷ್ಟು, 4 ದಿನದಲ್ಲಿ ಎಷ್ಟು ನಾವು ನೋಡ್ಕೋಬೋದು. 1 ತಿಂಗಳವರೆಗೂ 2 ತಿಂಗಳವರೆಗೂ ಯಾವ್ಯಾವ ಪದಾರ್ಥ ಎಷ್ಟೆಷ್ಟು ಖರ್ಚಾಯಿತು ಅಂಥೇಳಿ ಸರ್ಚ್ ಕೊಟ್ಟರೆ ಕೆಳಗಡೆ ಡೀಟೇಲ್ಸ್, ಕ್ವಾಂಟಿಟಿ, ಐಟಮ್ ನೇಮು, ಟ್ರಾನ್ಸಾಕ್ಷನ್ ಡೇಟು, ಟ್ರಾನ್ಸಾಕ್ಷನ್ ಟೈಪು, ರಿಸೀವ್ಡ್ ಕ್ವಾಂಟಿಟಿ, ಇಶ್ಯೂ ಕ್ವಾಂಟಿಟಿ ಅಂತ ಬಂದುಬಿಡತ್ತೆ. ಇಷ್ಟು ಮಾತ್ರ ಐಟಮ್ ಟ್ರಾನ್ಸಾಕ್ಷನ್ ಡೀಟೇಲ್ಸು. ನೆಕ್ಸ್ಟು ಫೋಟೋ ಗ್ಯಾಲರಿ ಅಂದರೆ ನಾವು ಬಿಸಿ ಊಟದಲ್ಲಿ ಏನಾದರೂ ವಿಶೇಷವಾಗಿ ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸಿದರೆ ಅಥವಾ ಕಿಚನ್ ಗಾರ್ಡನ್ಗಳು ಏನಾದರೂ ಮಾಡಿದರೆ ಅಂಥವುಗಳು ವಿಶೇಷವಾಗಿರುವಂಥ ಬಿಸಿ ಊಟಕ್ಕೆ ಸಂಬಂಧಿಸಿದ ಫೋಟೋಗಳು ಮಾತ್ರ ನಾವು ಅಪ್ಲೋಡ್ ಮಾಡಬೇಕು. ಏನಾದರೂ ನೀವು ಹೊಸದಾಗಿ ಏನಾದರೂ ಕಿಚನ್ ಗಾರ್ಡನ್ನು ಅಥವಾ ಬಿಸಿ ಊಟದಲ್ಲಿ ವಿಶೇಷವಾಗಿ ಅಡುಗೆ ಮಾಡಿದರೆ ಕ್ರಿಯೇಟ್ ಅಂತ ಕೊಟ್ಟಬೇಕು, ಆಲ್ಬಮ್ ನೇಮ್ ಕೊಟ್ಟು ಸಬ್ಮಿಟ್ ಮಾಡಿದರೆ ಅಲ್ಲಿ ಫೋಟೋಸ್ ಅಟ್ಯಾಚ್ ಅಂತ ಕೇಳುತ್ತೆ. ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡಿದರೆ ಅದು ತಾಲೂಕು ಹಂತಕ್ಕೆ, ರಾಜ್ಯ ಹಂತಕ್ಕೆ, ಜಿಲ್ಲಾ ಹಂತಕ್ಕೆ ಎಲ್ಲವೂ ಕಡೆ ಹೋಗುತ್ತೆ. ತಮ್ಮ ಶಾಲೆಯಲ್ಲಿ ವಿಶೇಷತೆ ಅವರು ನೋಡಿಕೊಂಡು ತಮ್ಮ ಶಾಲೆಗೆ ಮೆಚ್ಚುಗೆಯನ್ನು ಸೂಚಿಸ್ಬೋದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಐಟಮ್ ರಿಕಾರ್ಡ್ಸ್ ಅಂತ ಇದೆ. ಐಟಮ್ ರಿಕಾರ್ಡ್ಸ್ ಅಂದರೆ ಇಲ್ಲಿ ಐಟಮ್ ರಿಕಾರ್ಡ್ಸ್ ಅಂದರೆ ನಮ್ಮ ಹತ್ರ SOP, ಕಂಪೋಸಿಟ್ ಫಿಟ್, ವೇಸ್ಟ್ ಡಿಸ್ಪೋಸಲ್ ಮ್ಯಾನೇಜ್ಮೆಂಟ್, ಹ್ಯಾಂಡ್ ವಾಶ್ ಸ್ಟೇಷನ್ಸ್, ಫೈರ್ ಎಕ್ಸಿಕ್ಯೂಷನ್, ಇವು ಯಾವಾಗ ನಮ್ಮ ಹತ್ರ ಇದೆ ಎಲ್ಲವನ್ನು ಎಟ್ ಎ ಟೈಮನ್ನು ಸೆಲೆಕ್ಟ್ ಮಾಡ್ಬೋದು. ಯಾವುದಾದ್ರೂ ಬಿಟ್ಟು ಹೋಗಿದರೆ ಅನ್ಸೆಲೆಕ್ಟನ್ನು ಮಾಡಿ ತಾವು ಸಮ್ ಕ್ಲೀನಿಂಗು ಇದೆ ಇಲ್ವೋ, ಕಿಚನ್ ಗಾರ್ಡನ್ ಇದೆ ಇಲ್ವೋ, ಇದೆ ಅಂತಂದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಅಂತ ಕೊಡಿ, ಕೊನೆಗೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದರೆ ಇದು ಐಟಮ್ಸ್ ರಿಕಾರ್ಡ್ ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು ಸೇವ್ಡ್ ಸಕ್ಸಸ್ಫುಲ್ಲಿ. ನೆಕ್ಸ್ಟು ಫುಡ್ ಟೆಸ್ಟ್ ರಿಪೋರ್ಟ್. ನಾವೇನು ಪ್ರತಿದಿನ ಮಕ್ಕಳಿಗೆ ನೀಡುವಕ್ಕಿಂತ ಮುಂಚೆ, ಉಪಹಾರ ನೀಡುವಕ್ಕಿಂತ ಮುಂಚೆ ಏನು ನಾವು ಟೆಸ್ಟ್ ಮಾಡಿ ಹೇಗಿದೆ ಎಂಬುದರ ಬಗ್ಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಅನ್ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ನೀವು ಅಂತ ಕ್ಲಿಕ್ ಮಾಡಿದರೆ ವಿಂಡೋ ಓಪನ್ ಆಗುತ್ತೆ. ಇವತ್ತು ಡೇಟು ಯಾವ ದಿನಾಂಕದಂದು ನಾವು
ಟೆಸ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ರೈಸು ಹೀಗಾಗಿದೆ, ಸ್ಯಾಟಿಸ್ಫ್ಯಾಕ್ಟ್ರಿ, ನಾನ್ ಸ್ಯಾಟಿಸ್ಫ್ಯಾಕ್ಟ್ರಿ, ರಿಮಾರ್ಕ್ಸ್ ಹಾಕಬೇಕು. ಏನಾದರೂ ಗುಡ್ ಸೊ ಅಂಥೇಳಿ ಏನಿದೆ ಅದು ರಿಮಾರ್ಕ್ಸ್ ಹಾಕ್ಕೊಂಡು ಎಲ್ಲವನ್ನು ಟೆಸ್ಟ್ ಮಾಡಿ ಸ್ಯಾಟಿಸ್ಫಿಕೇಷನ್ ಏನಿದೆ ಸೊ ಸರಿಯಾಗಿದ್ದರೆ ಸರಿಯಾಗಿ, ಸರಿಯಾಗಿಲ್ಲ ಅಂದರೆ ಸರಿಯಾಗಿ, ಇಲ್ಲ ಅಂಥೇಳಿ ನಮೂದು ಮಾಡಿ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಫುಡ್ ಟೆಸ್ಟ್ ಆದಮೇಲೆ ಆಫೀಸರ್ ವಿಸಿಟ್. ಇಲ್ಲಿ ಎಲ್ಲ ಹಂತದ ಅಧಿಕಾರಿಗಳು CRP, PRP, ECO, BRCO, BEO, DFI, ಜಿಲ್ಲಾ ಸೊ ತಾಲೂಕು ಹಂತದಿಂದ ರಾಜ್ಯ ಹಂತದವರೆಗೆ ಎಲ್ಲ ಅಧಿಕಾರಿಗಳ ನೇಮ್ ಆಫ್ ದಿ ಆಫೀಸರ್ಸ್, ನಂಬರ್ ಆಫ್ ವಿಸಿಟ್, ರಿಮಾರ್ಕ್ಸ್ ಅಂದರೆ ವಿಸಿಟ್ಸ್ ಎಷ್ಟಾದು, ಸೊ ಯಾವ ಆಫೀಸರ್ ಬಂದಿದ್ದರು, ವಿಸಿಟ್ ಮಾಡಿದರು, ಎಷ್ಟು ವಿಸಿಟ್ ಮಾಡಿದರು, ರಿಮಾರ್ಕ್ಸ್ ಏನು ಹಾಕಿದರು ಅಂಥೇಳಿ ಎಲ್ಲವನ್ನು ಇಲ್ಲಿದೆ, ಅದನ್ನು ಹಾಕಿ ನಾವು ಸಬ್ಮಿಟ್ ಮಾಡ್ಬೋದು. ಪ್ರತಿಯೊಬ್ಬರದು ನಾವು ಇಟ್ಕೊಂಡು ಇದೆ, ದಯವಿಟ್ಟು ತಾವು ಚೆಕ್ ಮಾಡಿ. ಸೊ ಯಾರಾದರೂ ವಿಸಿಟ್ ಮಾಡಿದರೆ ಅವ್ರದ್ದು ಮಾಹಿತಿಯನ್ನು ಹಾಕ್ಕೊಳ್ಳಿ. ಇಷ್ಟು ಮಾತ್ರ ಮಿಡ್ ಡೇ ಮೀಲ್ಸಿಂದು ಸೊ ಅಪ್ಡೇಟನ್ನು ನಾವು ಕೊಟ್ಟಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಏನಿದೆ ಅಂದರೆ ಮಿಡ್ ಡೇ ಮೀಲ್ಸಿಗೆ SATSಗೆ MDM ಪ್ರಿಸ್ಕ್ರಿಪ್ಷನ್ ಏನಂತ ಇದೆಯಲ್ಲ, ಇದು SATSಗೆ ಮತ್ತು ಮಿಡ್ ಡೇ ಮೀಲ್ ಸಾಫ್ಟ್ವೇರ್ಗೆ ತುಂಬ ಹತ್ತಿರವಾದ ಸಂಬಂಧ ಇದೆ. ಆ ಮಕ್ಕಳ ಅಟೆಂಡೆನ್ಸ್ ಹೇಗೆ ತಗೋಬೇಕು, ಇಷ್ಟೆಲ್ಲ ಮುಗಿದ ಮೇಲೆ ಇನ್ನು ಡೈಲಿ ಅಟೆಂಡೆನ್ಸ್ ಹಾಕೋಂತ ಹೋಗೋದು. ಆ ಮಗುವಿನ ಪಟ್ಟಿ ಬರುತ್ತೆ, ಅಲ್ಲಿ ತರಗತಿವಾರು ಶಿಕ್ಷಕರಿಗೆ ಹೆಸರು ಬರುತ್ತೆ. ಅದನ್ನೆಲ್ಲವನ್ನು ನಾವು ಸರ್ಚ್ ಮಾಡಿ SATSನಿಂದ ಇಲ್ಲಿ ತಗೋಬೋದು. ಅಲ್ಲಿ SATSನೇ ಮಿಡ್ ಡೇ ಮೀಲ್ಸ್ ರೀಡೈರೆಕ್ಟ್ ಅಂತ ಕೊಡಬೇಕಾಗತ್ತೆ. ಅದ್ರ ಬಗ್ಗೆ ವಿಡಿಯೋ ಮುಂದಿನ ಹಂತದಲ್ಲಿ ಮಾಡಿ ಕಳಿಸಲಾಗುವುದು. ಧನ್ಯವಾದಗಳು. ಶುಭ ದಿನ.